ಖಂಡಿತವಾಗೂ ದಾವಣಗೆರೆಯಲ್ಲಿ ಏನಾದರೂ ನಿರೀಕ್ಷಿತ ರೀತಿಯಲ್ಲಿ ಮುಸ್ಲಿಂ ಬಂಡಾಯ ಕಾಂಗ್ರೆಸ್ ವಿರೋಧಿ ಮತಗಳಾಗಿ ಪರಿವರ್ತನೆಗೊಂಡು ಫಲಿತಾಂಶ ವ್ಯತ್ಯಾಸ ಆದ್ರೆ ಇಡೀ ರಾಷ್ಟ್ರಾದ್ಯಂತ ದೊಡ್ಡ ಸಂಚಲನ ಮೂಡಿಸುತ್ತೆ. ಎಲ್ಲಾ ಪಕ್ಷಗಳಿಗೂ ಬರ್ತೀನಿ ಸರ್, ಎಲ್ಲಾ ಪಕ್ಷಗಳಿಗೂ ಒಂದು ಚಾಟಿ ಏಟ್ ಆಗಬಹುದು ಇದು ಅಂತ, ಡಿಸ್ರಪ್ಟರ್ ಅಂಡ್ ಬಿಗ್ ಗೇಮ್ ಚೇಂಜರ್ ಅಂತ ರವೀಂದ್ರ ರೇಷ್ಮೆ ಹೇಳ್ತಾ ಇದ್ದಾರೆ. ನಾನು ಇಟ್ನಾಳ್ ಅವರ ಅಭಿಪ್ರಾಯನ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಗೊಳಕ್ಕೆ ಇಷ್ಟಪಡ್ತೀನಿ. ಈ ವೋಟ್ ಬ್ಯಾಂಕ್ ಕಾನ್ಸೆಪ್ಟ್ ಛಿದ್ರ ಆಗೋ ಸಮಯ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಬೀಟ್ ಫಾರ್ ಬಿಜೆಪಿ, ಬೀಟ್ ಫಾರ್ ಕಾಂಗ್ರೆಸ್, ಏನ್ ಹೇಳಕ್ ಬಯಸ್ತೀರಿ? ವೋಟ್ ಬ್ಯಾಂಕ್ ರಾಜಕಾರಣದ ಬಗ್ಗೆ ರೇಷ್ಮೆ ಅವ್ರಿಗಿರುವ ತಕರಾರುಗಳು ನನಗೂ ಇದಾವೆ. ಯಾಕಂದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದ ಒಂದು ರಾಜಕೀಯ ಚಿಂತನೆ ಅದು ವೋಟ್ ಬ್ಯಾಂಕ್ ರಾಜಕಾರಣ ಅನ್ನೋದು. ಅದರಲ್ಲೂ ಕೂಡ ಭಾರತದ ಎನಿ ಡೆಮೋಕ್ರಸಿ, ಫಾರ್ ಎಕ್ಸಾಂಪಲ್ ಡೆಮೋಕ್ರೆಟಿಕ್ ಕಾನ್ಸೆಪ್ಟ್ ಏನು ನಮ್ಮಲ್ಲಿ ಇದಾವಲ್ಲ, ದೀಸ್ ಆರ್ ನಾಟ್ ಮೆಜಾರಿಟೇರಿಯನ್, ಆ್ಯಕ್ಚುಲಿ ದೇ ಆರ್ ಪ್ಲೂರಾಲಿಟಿ ಬೇಸ್ಡ್. ಮೆಜಾರಿಟಿ ಅಂದ್ರೆ 50+ ವೋಟ್ ತಗೊಂಡು ಮಾತ್ರ ಅಧಿಕಾರಕ್ಕೆ ಬರಬೇಕಾಗುತ್ತೆ, ಮೆಜಾರಿಟಿ ಅದು. ಪ್ಲೂರಾಲಿಟಿ ಅಂದ್ರೆ ಹೂಎವರ್ ಇಸ್ ಹೈಯೆಸ್ಟ್. So that's a great disadvantage of this democracy. ಹಾಗಿರುವಾಗ ಅದರಲ್ಲೂ ಕೂಡ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಸೇರ್ಕೊಂಡ್ಬಿಟ್ರೆ ಎವ್ರಿಥಿಂಗ್ ಗೋಸ್ ಟು ಡಾಗ್ಸ್. ಬಟ್ ದ ಪಾಯಿಂಟ್ ಈಸ್, ಈ ಒಂದು ಉಪಚುನಾವಣೆಯಲ್ಲಿ ಏನಾಗ್ಬಿಡ್ತದೆ, ಎರಡು ಪಾಯಿಂಟ್ಗಳಲ್ಲಿ ಉಪಚುನಾವಣೆ ಇಟ್ಕೊಂಡು ಮಾತ್ರ ಹೇಳೋದಾದ್ರೆ, ಸಾಮಾನ್ಯವಾಗಿ ಮತದಾರನ ಚಿಂತನೆ ಏನಿರ್ತದೆ, ಇಫ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಗೇಮ್ ಚೇಂಜರ್ ಫಾರ್ ದ ಗವರ್ನೆನ್ಸ್, ವಾಟ್ ಹಿ ಥಿಂಕ್ಸ್ ಇಸ್, ನನ್ನ MLA ಲೆಟ್ ಹಿಮ್ ಬಿ ಇನ್ ದ ರೂಲಿಂಗ್ ಪಾರ್ಟಿ. ಸುಮ್ಮನೆ ಯಾಕೆ ಇದು ಆ ಒಂದು ಭಿನ್ನಾಭಿಪ್ರಾಯಗಳನ್ನ ಸೆಟಲ್ ಮಾಡೋದು ಕಾಲ ಹೌದಾ ಅಲ್ಲ ಅನ್ನೋ ಆ ಒಂದು ಯೋಚನೆ ಕೂಡ ಇರ್ತದೆ. ಯಾಕೆ ವಿನಾಕಾರಣ ಯಾಕೆ ವಿರೋಧ ಪಕ್ಷ ಶಾಸಕನ ತಗೊಂಡ್ ಬರ್ಬೇಕು ನಾನೀಗ, ಇಫ್ ದ ಗವರ್ಮೆಂಟ್ ಇಸ್ ನಾಟ್ ಗೋಯಿಂಗ್ ಟು ಚೇಂಜ್ ಒನ್. ಅದ್ರ ಜೊತೆಲೇ ದಾವಣಗೆರೆ ವಿಚಾರದಲ್ಲಿ ಹೇಳೋದಾದ್ರೆ, ಎಸ್ ಅಲ್ಲಿ ಒಂದು ಮುಸ್ಲಿಂ ನಾಯಕರುಗಳಿಗೆ, ಮುಸ್ಲಿಂ ಮತದಾರರಿಗೂ ಕೂಡ, ಮುಸ್ಲಿಂ ಸಮುದಾಯಕ್ಕೂ ಕೂಡ ಒಂದು ರೀತಿಯ ಅಸಮಾಧಾನ ಆಯಿತು, ಭಿನ್ನಾಭಿಪ್ರಾಯ ಕೂಡ ಬಂತದು. ಎಲ್ಲರಿಗೂ ಬಂತ, ಜಮೀರ್ ಬಂದು ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳೋರ್ಗೂ ಬಂತದು. ಅದೆಲ್ಲ ಇದ್ರೂ ಕೂಡ ವಾಟ್ ಈಸ್ ದ ಆಲ್ಟರ್ನೇಟಿವ್? ಅಲ್ಲಿನ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಅದು ಸಮಸ್ಯೆ ಅದೇನೆ, ರೇಷ್ಮೆ ಅದೇ ಹೇಳಿದೆ, ಸಮಸ್ಯೆ ಅದೇನೆ. ಮತ್ತೆ ಈ ವೋಟ್ ಬ್ಯಾಂಕ್ ರಾಜಕಾರಣ ಎಲ್ಲ ಪಕ್ಷಗಳು ಮಾಡ್ತಾ ಇರೋದ್ರಿಂದ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಫಾರ್ ವೋಟರ್ಸ್ ಟು ಚೂಸ್. It becomes very difficult for them to choose. ಹೀಗಿರುವಾಗ I don't think there is going to be any kind of a groundbreaking change. ಆದರೆ I'll be quite surprised if it happens. ಎಕ್ಸಾಕ್ಟ್ಲಿ. ಅದರ ಜೊತೆಯಲ್ಲಿ ಇನ್ನೇನು 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. 3 ವರ್ಷ ಕಂಪ್ಲೀಟ್ ಆಗುವಂಥ ಸಂದರ್ಭದಲ್ಲಿ ಎಷ್ಟು ವರ್ಕೌಟ್ ಆಗಿದೆ ಸರ್ಕಾರ, ಅಥವಾ ಎಷ್ಟರ ಮಟ್ಟಿಗೆ ಜನರನ್ನ ರೀಚ್ ಆಗ್ತಾ ಇದೆ ಅನ್ನೋದಕ್ಕೆ ಈ ಚುನಾವಣೆಯ ಫಲಿತಾಂಶ ಒಂದು ರೀತಿಯಲ್ಲಿ ಮಧ್ಯಂತರ ವರದಿ ಅನ್ನೋದನ್ನ ರೀತಿಯಲ್ಲೂ ಕೂಡ ಭಾವಿಸಲಾಗ್ತಾ ಇದೆ. ನಿಮ್ಮ ಟೇಕ್ಸ್ ಏನು ಇದ್ರ ಬಗ್ಗೆ? ಅಲ್ಲ, 100%. ಎರಡು ಬೈ ಎಲೆಕ್ಷನ್ ನೋಡಿದ್ರೆ ಸ್ವಲ್ಪ ದೊಡ್ಡ ಡ್ರಾಮಾನೇ ನಡೀತು ದಾವಣಗೆರೆ ಅಂತ ಬಂದಾಗ. ಲಿಟ್ರಲಿ ಯಾವ ಒಂದು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಕಾಂಗ್ರೆಸ್ ಅನ್ಕೊಂಡಿತ್ತು ಮುಸ್ಲಿಂ ಸಮುದಾಯನ, ಅವ್ರು ಬಹಿರಂಗವಾಗಿ ಬಂದು ಹೇಳಿಕೆಗಳು ಕೊಡೋಕೆ ಶುರು ಮಾಡಿದ್ರು. ಇನ್ಫ್ಯಾಕ್ಟ್ ಯಾವುದೋ ಒಂದು ವಿಡಿಯೋ ವೈರಲ್ಲೂ ಆಗಿತ್ತು, ನರೇಂದ್ರ ಮೋದಿ RSS BJP ಅನ್ನೋ ಗುಮ್ಮ ತೋರಿಸ್ಬಿಟ್ಟು ನಮಗೆ ಯಾವಾಗಲೂ ಕಾಂಗ್ರೆಸ್ ಓಟ್ ಹಾಕಿಸ್ಕೊಳ್ತಾರೆ, ನಮ್ಗೆ ಇನ್ನೂ ಅರ್ಥ ಆಗಿಲ್ಲ 12 ವರ್ಷದಿಂದ ಮುಸಲ್ಮಾನರಿಗೆ ನರೇಂದ್ರ ಮೋದಿ ಅಂತ ನೆಗೆಟಿವ್ ಏನು ಮಾಡಿದ್ದಾರೆ, ಆ ಥರ ಏನೂ ಮಾಡಿಲ್ಲ ಅಂತ ಹೇಳಿ ಈ ರೀತಿಯ ಚರ್ಚೆಗಳು ಶುರುವಾಗಿತ್ತಲ್ಲಿ. ಸೊ ಈ ಮಟ್ಟದ ಒಂದು ಪೆನೆಟ್ರೇಷನ್ ಆಗಿತ್ತಲ್ಲಿ ಇನ್ಫ್ಯಾಕ್ಟ್. ಸೊ ಆ ಥರ ಚರ್ಚೆಗಳಾಗಿ ನಡೀತಾ ಇತ್ತು. ಮತ್ತೆ ನಮಗೆ ದಾವಣಗೆರೆ ಅಂತ ಬಂದರೆ ಅಥವಾ ಬಾಗಲಕೋಟೆ ಅಂತ ಬಂದ್ರೂ, ಕಳೆದ ಬಾರಿ ನಾವು ಬಾಗಲಕೋಟೆನಲ್ಲಿ ಸೋತಿದ್ದು 4,500 ಮತದಿಂದ ಅಷ್ಟೇ. ಇಟ್ಸ್ ನಾಟ್ ದಟ್ ಏನೋ ಮ್ಯಾಸಿವ್ ಆಗಿ ಸೋತ್ವಿ ಅಂತ ಏನಿರಲಿಲ್ಲ, ಮಾರ್ಜಿನ್ ತುಂಬಾ ತಿನ್ನಿತ್ತು. ಸೊ ನೀವು ಹೇಳ್ದಂಗೆ ಈ ಸರ್ಕಾರದ ಒಂದು 3 ವರ್ಷದ ಒಂದು ಆಡಳಿತ ವೈಫಲ್ಯ ಇದೆಯಲ್ಲ, ನೀವು ಪ್ರತಿನಿತ್ಯ ಪೇಪರ್ ತೆಗಿರಿ, ಟಿವಿ ಆನ್ ಮಾಡಿದ್ರೆ ಸಾಕು, ಇಲ್ಲ ಒಂದ್ ಕಡೆ ಭ್ರಷ್ಟಾಚಾರ, ಇಲ್ಲ ಬೆಲೆ ಏರಿಕೆ, ಇಲ್ಲ ಕುರ್ಚಿ ಕದನ, ಇದು 3 ಬಿಟ್ಟು ಅಭಿವೃದ್ಧಿ ವಿಚಾರವಾಗಿ ನಡೆಯುವಂತ ಚರ್ಚೆಗಳಾಗಬಹುದು ಯಾವುದು ಕೂಡ ಕಾಣಿಸ್ತಾ ಇಲ್ಲ ಕಳೆದ 3 ವರ್ಷದಿಂದ. ಇದೆಲ್ಲ ಎಫೆಕ್ಟ್ ಆಗೇ ಇರುತ್ತೆ. ಬಟ್ ಇಲ್ಲಿ ವೋಟ್ ಕನ್ಸಲ್ಟೇಷನ್ ವಿಷಯಕ್ಕೆ ಬರೋಣ, ಪ್ಯೂರ್ ರಾಜಕೀಯನೇ ಮಾತಾಡೋಣ, ಪ್ಯೂರ್ ಎಲೆಕ್ಷನ್ಸೇ ಮಾತಾಡೋಣ. ನಿಮಗೆ ದಾವಣಗೆರೆನಲ್ಲಿ ಆಕ್ಚುಲಿ ಲಿಂಗಾಯತ ಡಾಮಿನೆನ್ಸ್ ಇರೋ ಕ್ಷೇತ್ರ. ಶಾಮನೂರು ಅವರ ನಂತರದಲ್ಲಿ ನೀವು ಈಸಿಯಾಗಿ BJP ಇದನ್ನ ಟೇಕ್ ಓವರ್ ಮಾಡುತ್ತೆ ಅಂತ ಒಂದು ದೂರದೃಷ್ಟಿ ಇತ್ತು, ಅದು ಸಾಧ್ಯ ಆಗ್ತಾ ಇಲ್ಲ. ನೀವು ಅಂಥ ಬಲಿಷ್ಠ ಕ್ಯಾಂಡಿಡೇಟನ್ನೇ ಹಾಕೋದಕ್ಕೆ ಎಲ್ಲೋ ಒಂದು ಕಡೆ BJPಗೆ ತಿಳ್ಕಾಡಬೇಕಾಯ್ತು ಅನ್ನೋಂಥ ಒಂದು ಪ್ರಶ್ನೆ. ಅದ್ಯಾಕೆ ಹಂಗಾಯ್ತು? ಬಾಗಲಕೋಟೆನಲ್ಲಿ ನಿಮಗೆ ನಿಮ್ಮ ಓಟೆ ಕನ್ಸಾಲಿಡೇಟ್ ಆಗ್ತಾ ಇಲ್ಲ. ಅಲ್ಲಿ 5,000 ಆದ್ರೂ ಕೂಡ ಈ ಸರಿನೂ ನೀವು 100% ಗ್ಯಾರಂಟಿಯಲ್ಲಿ ಹೇಳಕ್ಕಾಗ್ತಾ ಇಲ್ಲ. ಏನು ಹೇಳೋಕ್ಕಿಲ್ಲ ನೋಡಿ. ಪಾಯಿಂಟ್ ಕಮಿಂಗ್ ಟು ಬಾಗಲಕೋಟೆ ಹೇಳಿದಾರೆ, ನಿಮಗೆ ಚರಂತಿ ಮಠರು ಹಿಂದೆ ಅಲಡಿಸಿ 3 ಸಲ ಗೆದ್ದಿದ್ದಾರೆ, ಆಯ್ತಲ್ಲ. ಇಟ್ ಇಸ್ ನಾಟ್ ದಟ್ ಅವ್ರೇನೋ ಹೊಸದಾಗಿ ಬರ್ತಾ ಇದ್ದಾರೆ, ಹೊಸ ಕ್ಯಾಂಡಿಡೇಟ್ ಅಂತೇನಲ್ಲ. ಸೊ ಆ ಅಡ್ವಾಂಟೇಜ್ ಆಲ್ರೆಡಿ ಇದ್ದೇ ಇದೆ. ತಿರ್ಗಿ ಕಳೆದ ಬಾರಿ ಹೌದು ಬೇರೆ ಬೇರೆ ಕಾರಣಕ್ಕೆ ಅದು ರಾಜ್ಯದಾದ್ಯಂತ ಈ ಕಾಂಗ್ರೆಸ್ ಹರಡಂತ ಕೆಲವೊಂದು ಸುಳ್ಳುಗಳಾಗ್ಬೋದು, ಯಾವುದೇ ವಿಚಾರದಲ್ಲಿ ಅದು ನಾವು ಸೋತಿರ್ಬೋದು ಕಡಿಮೆ ಮಾರ್ಜಿನಲ್ಲಿ. ಸೊ ಚರಂತಿ ಮಠರಿಗೆ ಅವ್ರದೇ ಆದಂತ ಒಂದು ಚಾರ್ಮು, ಒಂದು ಬೇಸ್ ಇದ್ದೇ ಇದೆ ಅಲ್ಲಿ. ಜೊತೆಗೆ ನಮ್ಮ ಪಕ್ಷದ ಸಾಮರ್ಥ್ಯ, ತಿರ್ಗಾ 24ರ ಒಂದು ಲೋಕಸಭಾ ಚುನಾವಣೆಯಲ್ಲೂ ಅಷ್ಟೇ ಬಾಗಲಕೋಟೆ ಗೆದ್ಕೊಂಡ್ಬಂದ್ವಿ ನಾವು. ಸೊ ನಮ್ಮ ಒಂದು ಕೇಡರ್ ಇದ್ದೇ ಇದೆ ಅಲ್ಲಿ. ಸೊ ನೀವು ರಾಜಕೀಯವಾಗಿ ನೋಡೋದಾದ್ರೆ 100% ಬೈ ಎಲೆಕ್ಷನ್ ಗೆದ್ದೇ ಗೆಲ್ತೀವಿ. ಎಲ್ಲಾ ಕಡೆ ಮೋದಿ, ಸ್ವಾತಿ, ಎಲ್ಲಾ ಕಡೆ ಮೋದಿ ಅವ್ರನ್ನ ಒಂದ್ ಇಟ್ಕೊಂಡವ್ರು ಎಲ್ಲಾ ಕಡೆ ಗೆದ್ದು ಬಿಡ್ತೀವಿ ಅಂತ ಅಂದ್ಕೊಂಡಿದ್ದಾರಾ? ಕಾಂಗ್ರೆಸ್ಗೆ ಕಾಂಗ್ರೆಸ್ ಶತ್ರು ಅನ್ನೋದನ್ನ ಬಿಟ್ರೆ BJP ಶತ್ರು ಅನ್ನೋದನ್ನ ನಂಗೆ ಬಾಗಲಕೋಟೆಲ್ಲಾಗ್ಲಿ ದಾವಣಗೆರೆಯಲ್ಲಾಗ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇಲ್ಲ.
ಮೋಹನ್ ವಿಶ್ವ ಅವರು ಸ್ಟುಡಿಯೋದಲ್ಲೇ ಕೂತ್ಕೊಂಡು ಚುನಾವಣೆನ ಎಲೆಕ್ಷನ್ ಇಂಜಿನಿಯರಿಂಗನ್ನು ಮಾಡ್ಬಿಡ್ಬೋದು ಅಂತ ಅನ್ಕೊಳ್ತಾ ಇದ್ದಾರೆ. ಭಾಳ ಸೊಗಸಾಗಿ ಹೇಳ್ತಾ ಇದ್ರು. ಮುಸ್ಲಿಮರಲ್ಲಿ ಒಂದು ಚರ್ಚೆ ಆಗೋಯ್ತು, ಮೋದಿಗೆ ಯಾಕೆ ನಾವು ವಿರೋಧಿಸ್ತಾ ಇದ್ದೀವಿ, ದಾವಣಗೆರೆಯಲ್ಲಿ ಜನ ಕೂತ್ಕೊಂಡು ಮೋದಿಯವ್ರನ್ನ ಯಾಕೆ ವಿರೋಧಿಸ್ತಾ ಇದ್ದೀವಿ ಅಂತ ಮಾತಾಡಿದ್ರಂತೆ. ಸುಮ್ಮನೆ ಮಾತಾಡಬೇಕು ಅನ್ನೋ ಕಾರಣಕ್ಕೆ ಮಾತಾಡಿದ್ರೆ ಅರ್ಥ ಇಲ್ಲ. ಇಲ್ಲ ವಿಶ್ವರೇ ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡಲಿಲ್ಲ, ಮುಗಿಸ್ಬಿಡ್ತೀನಿ. ಬಾಗಲಕೋಟೆ ಬಗ್ಗೆ ನಾನು ಅಲ್ಲೇ ಇದ್ದೆ, ನಾನು ಅಲ್ಲೇ ಗ್ರೌಂಡಲ್ಲಿ ಇದ್ದು ನಾನು ಕೆಲಸ ಮಾಡಿದ್ದೀನಿ, ನಾನು ಹೇಳ್ತಾ ಇದ್ದೀನಿ. ದಾವಣಗೆರೆ ಮತ್ತು ಬಾಗಲಕೋಟೆ ಬಗ್ಗೆ ನಾನು ಒಪ್ಕೊಳ್ತೀನಿ ಶ್ರೀಲಕ್ಷ್ಮಿ ಅವರೇ. ದಾವಣಗೆರೆಯಲ್ಲಿ ಬಂಡಾಯ ಆಗ್ಲಿಲ್ವಾ, ಆಯಿತು. ಸಮಸ್ಯೆ ಆಗ್ಲಿಲ್ವಾ, ಆಯಿತು. ಆದರೆ ಮಾಧ್ಯಮಗಳಲ್ಲಿ ತೋರಿಸಿದಂತಹ ರೀತಿಯಲ್ಲಿ ಈಗ ಒಂದು ಪಾಕೆಟಿಗೆ ನೀವು ಹೋಗ್ತೀರಿ, ಒಂದಷ್ಟು ಜನನ್ನೇ ಮಾತಾಡಿಸ್ತೀರಿ, ಬೇರೆ 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 ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಅದೇ ಹರಿದಾಡ್ತಾ ಶುರು ಆದಾಗ ಸೊ ಜನರಲ್ಲಿ ಒಂದು ರೀತಿಯಾದಂತಹ ಹೌದಾ ಏನು ಮುಸ್ಲಿಮರು ನಮ್ಮಿಂದ ದೂರ ಆಗ್ಬಿಟ್ರಾ ಅನ್ನುವಂತಹ ಒಂದು ನರೇಟಿವ್ ಕ್ರಿಯೇಟ್ ಆಗಿದ್ದು ಶುರುನಲ್ಲಂತೂ ಸತ್ಯ. ಆದರೆ ಗ್ರೌಂಡಿಗೆ ಹೋದ್ರೆ ನೀವು ಅವ್ರ ಮನೆಗಳಿಗೆ ಹೋಗಿ, ನೀವು ಅವ್ರಗಳ ಜೊತೆ ಮಾತಾಡಿ, ಪ್ರತಿಯೊಬ್ರು ಹೇಳಿದ್ದು ಒಂದೇ, ಅಲ್ಲ ರೀ ನಾವು ಕಂಡು ಕೇಳೆ ಅರಿಯದಂತಹ ಅಭಿವೃದ್ಧಿ ಕೆಲಸಗಳನ್ನ ಕಾರ್ಯಗಳನ್ನ ಶಾಮ್ನೂರ್ ಅವರು ಮಾಡಿಕೊಟ್ಟಿದ್ದಾರೆ. ಸರ್ಕಾರಗಳು ಜಿಲ್ಲೆಗೆ ರೀಚ್ ಆಗೋದಕ್ಕಿಂತ ಮುಂಚೆ ಶಾಮ್ನೂರ್ ಅವರು ನಮ್ಮ ಮನೆಗೆ ರೀಚ್ ಆಗಿದ್ದಾರೆ. ಸರ್ಕಾರ ವ್ಯಾಕ್ಸಿನ್ ಕೊಡೋದಕ್ಕಿಂತ ಮುಂಚೆ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ವ್ಯಾಕ್ಸಿನ್ ಡಿಲೇ ಮಾಡಿದಾಗ, ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ ದಾವಣಗೆರೆಗೆ ವ್ಯಾಕ್ಸಿನ್ ಡಿಲೇ ಆದಾಗ 7 ಕೋಟಿ ರೂಪಾಯಿ ಖರ್ಚು ಮಾಡಿ ಶಾಮ್ನೂರ್ ಅವರು ತಮ್ಮ ಸ್ವಂತ ದುಡ್ಡಿಂದ ಇಡೀ ದಾವಣಗೆರೆ ಜಿಲ್ಲೆಗೆ ನಾನು ವ್ಯಾಕ್ಸಿನ್ ಕೊಡಿಸ್ತೀನಿ ಅಂತ ಹೇಳಿ ಹೊರಟಂತವ್ರು, ಅದನ್ನ ಮಾಡಿ ತೀರಿದಂಥವ್ರು, ಅದನ್ನ ಸಾಧಿಸಿದಂಥವ್ರು. ಸೊ ಇಂತಹ ಶಾಮ್ನೂರ್ ಅವರನ್ನ ನಾವು ತ್ಯಜಿಸಿ ನಾವು ಈ ಒಂದು ಚುನಾವಣೆಯನ್ನ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ವಿಚಾರ. ಅಂಡ್ ಶಾಮ್ನೂರ್ ಅವರ ಕುಟುಂಬಕ್ಕೆ ಸೇರಿದ್ರು ಅನ್ನೋ ಒಂದು ಕಾರಣಕ್ಕೆ ಸಮರ್ಥ ಅವ್ರಿಗೆ ಟಿಕೆಟ್ ಸಿಕ್ಕಿದ್ದಂಥದ್ದು ಹೌದೇ, ಆದ್ರೂ ಅದೊಂದು ಸತ್ತ ಸಂಪ್ರದಾಯ ವೆರಿ ಟಾಲ್ ಲೀಡರ್ ಆಫ್ ಕಾಂಗ್ರೆಸ್. ಅವ್ರನ್ನ ಅನಿವಾರ್ಯ ಅಂತ ಹೇಳೋದಲ್ಲ, ಈಸ್ ಎ ವೆರಿ ಟಾಲ್ ಲೀಡರ್ ಆಫ್ ಕಾಂಗ್ರೆಸ್. ಅವ್ರಿಗೊಂದು ಗೌರವ ಸೂಚಿಸೋದಕ್ಕೋಸ್ಕರ ಸತ್ ಸಂಪ್ರದಾಯದ ಪ್ರಕಾರ ನಾವು ಸಮರ್ಥ ಅವರಿಗೆ ಟಿಕೆಟ್ ಕೊಟ್ಟಿದ್ದಂಥದ್ದು. ಆದ್ರೆ ಸಮರ್ಥಿಗೆ ಟಿಕೆಟ್ ಕೊಟ್ಟಿದ ತಕ್ಷಣ ಒಂದು ವಿಚಾರ ನಾನು ನಿಮಗೆ ಹೇಳ್ಬಿಡ್ತೀನಿ. ಮೀಟಿಂಗ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಡಿಸ್ಕಸ್ ಆಗಿದ್ದಂಥದ್ದು, ನಿಮಗೆ ಯಾರಾದ್ರೂ ಕಾಂಗ್ರೆಸ್ ಮುಖಂಡರು ಇದ್ದಲ್ಲಿ ಅಲ್ಲಿನ ಸ್ಥಳೀಯ ಮುಖಂಡರಿಗೆ ಕೇಳಿದ್ದು, ಕಾಂಗ್ರೆಸ್ ಮುಖಂಡರಿಗೆ ಕೇಳಿದಂಥದ್ದು, ನೀವು ಯಾರನ್ನಾದ್ರೂ ಸಜೆಸ್ಟ್ ಮಾಡಿದ್ರೆ ನಮಗೆ ಹೆಸರುಗಳನ್ನ ಕೊಡಿ, ನಾವು ಹೈಕಮಾಂಡ್ಗೆ ಕಳಿಸ್ತೀವಿ, ಚರ್ಚೆ ಆಗುತ್ತೆ, ಅದಾದ ನಂತರದಲ್ಲಿ ಟಿಕೆಟ್ ಅನೌನ್ಸ್ ಮಾಡ್ತೀವಿ ಅಂತ. ಆದ್ರೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆದಂತ ಮೀಟಿಂಗ್ ಇರ್ಬೋದು, ಬೆಂಗಳೂರಿನಲ್ಲಿ ನಡೆದಂತ ಮೀಟಿಂಗ್ ಇರ್ಬೋದು, ಎಲ್ಲಾ ಕಡೆಯಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ನಮಗೆ ಬಂದಂತ ಮೆಸೇಜ್ ಇಲ್ಲ ಶಾಮ್ನೂರ್ ಅವರಿಗೆ ಮೂರು ಸತಿ ನೀವು ಮಾಡಿದಿರಿ ಅನ್ನುವಂಥದ್ದು ಪ್ರತಿಯೊಂದು ಚುನಾವಣೆಯಲ್ಲಿ ವಿನಬಿಲಿಟಿ ಅನ್ನೋದೊಂದಿರುತ್ತೆ. ಈಗ 70,000 80,000 ಈಗ 70,000 ಹಾಗಂತ ನಾವು ಶಿಕಾವ್ನಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಏನೋ ಆಗಷ್ಟೇ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ 6 ತಿಂಗಳಾಗಿತ್ತು, ಅವರು ತಮ್ಮ ಕ್ಷೇತ್ರವನ್ನ ಬಿಟ್ಕೊಟ್ಟು ನಾವಲ್ಲಿ ಅವರು ಮುಸ್ಲಿಂ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಟ್ಟು ನಾವಲ್ಲಿ ಗೆಲ್ಸ್ಕೊಂಡ್ಬರ್ಲಿಲ್ವಾ? ವಿನ್ನಬಿಲಿಟಿ ಅನ್ನೋ ಕಾನ್ಸೆಪ್ಟ್ ಇದ್ದಾಗ ನಾವಲ್ಲಿ ಗೆಲ್ಸುವಂತಹ ಸಾಧ್ಯತೆ ಇದ್ದಾಗ ಖಂಡಿತವಾಗ್ಲೂ ನಾವು ಕೆಲಸ ಮಾಡಿದೀವಿ. ಆ ಒಂದು ಕ್ಷೇತ್ರಕ್ಕೆ, ಆ ಒಂದು ಕಮ್ಯುನಿಟಿಗೆ ಅವರ ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಮಾಡಿದ್ದೀವಿ. ಗೆಲ್ಲದ್ ಯಾರಿಗ್ ಬೇಡ, ಅವ್ರಿಗೆ ಗೆಲ್ಲದ್ ಬೇಕು, ಕರೆಕ್ಟ್, ಬಹಳ ನಿರ್ಣಾಯಕ. ಅದು ವಿನ್ನಬಿಲಿಟಿ ಇದೆ, ಟಿಕೆಟ್ ಕೊಟ್ಟಿದ್ದೀವಿ, ನಿಮ್ಗೇನ್ ಸಮಸ್ಯೆ ಅಂತ ಇದ್ದಾರೆ ಅವರು. ಎರಡು ವಿಚಾರಗಳು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. 136 ಸಂಪೂರ್ಣ ಬಹುಮತ ಇದೆ. ಇವತ್ತು ಇಲ್ಲೇನು ಯಾರು ವಿನ್ ಆದ್ರೂ ಸರ್ಕಾರಗಳ ಬದಲಾವಣೆ ಆಗೋದಿಲ್ಲ, ಯಾರು ಸೋತರು ಬದಲಾವಣೆ. ನಂಬರ್ 1, ಶಾಮ್ನೂರ್ ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಯಾವುದೇ ಕಾರಣಕ್ಕೂ ಅವ್ರ ಬಗ್ಗೆ ಎರಡನೇ ಮಾತು ಮಾತಾಡ್ತಕ್ಕಂಥ ವಿಚಾರ ಇಲ್ಲ. ಕೆಲವು ಸಂದರ್ಭಗಳಲ್ಲಿ ನೀವು ಯಾವುದೋ ಒಂದು ಮಾತನ್ನು ಹೇಳ್ತಿದ್ರೆ ವಿಶ್ಲೇಷಕರೇ ಸ್ವಲ್ಪ ನನಗೆ ಅದಕ್ಕೆ ಸ್ಪಷ್ಟನೆ ಕೊಡಬೇಕಾಗುತ್ತೆ. ಯಾರ ಮನೇಲಿ ಅದು ಸತ್ತರೆ ಅವ್ರ ಕುಟುಂಬ ಕೊಡೋದು ಇದು ಮಾಮೂಲಿ ಆಗಿದೆ, ಅನ್ವಾಯಿತಿ ಆಗಿದೆ ಅಂತಕ್ಕಂಥ. ಹಾಗಾದರೆ ಸಮರ್ಥವಂತರೇ ಕೊಡೋದಿಕ್ಕೆ ಕೊಡಿ, ನೀವು ಪರವಾಗಿಲ್ಲ. ಸಮರ್ಥವಂತರ ಒಂದು ನಂಬರ್ 1. ನಂಬರ್ 2, ನಾನು ಹೇಳ್ತಾ ಇರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಅಲ್ಲಿರ್ತಕ್ಕಂಥ ಪರಿಸ್ಥಿತಿಗಳು ಇವರೇ ಹೇಳ್ಕೊಂಡ್ರು. ಶಾಮ್ನೂರ್ ಶಿವಶಂಕರಪ್ಪನವರು ಮುಂದಿನ ಚುನಾವಣೆಗೆ ಕಂಪಲ್ಸರಿ ನಾನೇ ಮುಸಲ್ಮಾನರು ಕೊಡ್ತೀನಿ ಅಂತಕ್ಕಂಥ ಮಾತು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇವರೇ ಹೇಳಿದ್ದು. ದಯವಿಟ್ಟು ಒಂದು ನಿಮಿಷ ನೀವು ಇರಬೇಕು. ನೀವು ಏನ್ ತಪ್ಪಿಲ್ಲ, ಇದರಲ್ಲಿ ಸ್ಪಷ್ಟವಾಗಿದೆ. ಪತ್ರಿಕೆಗಳಲ್ಲಿ, ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಪ್ರಚಾರ ಆಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ನಾನು ಇಷ್ಟು ವರ್ಷಗಳ ಕಾಲ ನಮಗೆ ನೀವು ಈ ಸಮುದಾಯ ನನಗೆ ಸಪೋರ್ಟ್ ಮಾಡಿದೆ, ಸಮುದಾಯಕ್ಕೆ ನಾನು ಟಿಕೆಟ್ ಮುಂದಿನ ದಿನಗಳಲ್ಲಿ ಬಿಟ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿರೋದು ನಿಜ.
ನಂಬರ್ 1. ಇಲ್ಲ, ಇಲ್ಲ, ನಂಬರ್ ಇಲ್ಲ. 2, ಅವ್ರು ಯಾವ ಭರವಸೆನೂ ಕೊಟ್ಟಿಲ್ಲ. ಆ ಸಮುದಾಯದ ಜೊತೆ ನಾವು ಇದೀವಿ ಅಂತ ಹೇಳಿದ್ದಾರೆ ಹೊರತು ಮುಂದಿನ ಟಿಕೆಟ್ ಅವ್ರಿಗೆ ಅಂತ ಅವ್ರು ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಆಲ್ರೆಡಿ ಜಸ್ಟ್ ಆಡ್ ಆನ್ ಟು ಯುವರ್ ಪಾಯಿಂಟ್, ಆಲ್ರೆಡಿ ಅವ್ರ ಮನೇಲಿ ಸಚಿವರಿದ್ದಾರೆ, ಗವರ್ಮೆಂಟ್ ಅಲ್ಲಿ ಸಚಿವರಾಗಿರೋರು ಆ ವಿಷಯಕ್ಕೆ ಬಂದ ಮೂರು ತಲೆಮಾರು ಅಂತಕ್ಕಂಥದಕ್ಕೆ ಪಾಪ ಅವರು ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಹೇಳ್ತಿದ್ರು. ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲೂ ಹೋಗಿ ಬಚ್ಚಿಕೊಂಡು ರಾಜಕಾರಣ ಮಾಡಿರ್ತಕ್ಕಂಥದ್ದಿಲ್ಲ. ಸೋತರು ಕೂಡ